ಮುಖ್ಯವಾಗಿ ಬಂದಿರೋದು ಇವತ್ತು ಮಳೆಗೆ ಸಂಬಂಧಪಟ್ಟಂತೆ ಹಾನಿಯಾಗಿರೋಕ್ಕೆ ಪರಿಹಾರ ಕೊಡಬೇಕು, ಕ್ರಮ ತೆಗೆದುಕೊಳ್ಬೇಕು. ಜಿಲ್ಲಾ ಮಂತ್ರಿಗಳು ಬೆಂಗಳೂರು ಬಿಟ್ಟು ಎಲ್ಲೆಲ್ಲಿ ಫ್ಲಡ್ ಆಗಿದೆ ಅಲ್ಲಿಗೆ ಬರಬೇಕು, ಸ್ಥಳ ವೀಕ್ಷಣೆ ಮಾಡಬೇಕು, ಪರಿಹಾರ ಸ್ಥಳದಲ್ಲೇ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಂದಿದ್ದೀನಿ ಇವತ್ತು. ಜನರ ಜೊತೆ ಕಷ್ಟದಲ್ಲಿ ನಿಲ್ಬೇಕು, ಸುಖದಲ್ಲಲ್ಲ. ನಿಮ್ ಸಮಾವೇಶ ಮಾಡ್ಕೊಂಡು 4 ಲಕ್ಷ ಜನ ಸೇರಿಸ್ತಾರೆ, ಏನು ಉಪಯೋಗ ಇಲ್ಲ. ಇಲ್ಲಿ ಬಂದು ಜನರ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ರೆ ನಿಮ್ ಸಮಾವೇಶಕ್ಕೆ ಅರ್ಥ ಬರ್ತದೆ. ನೀನ್ ಜನ ಸೇರ್ಸದೆ ಏನು ಉಪಯೋಗ ಆಗಲ್ಲ. ಇಲ್ಲಿ ಬರ್ಬೇಕು ಅಂತ ಹೇಳಕ್ ಆಗ್ರಹಕ್ಕೆ ಬಂದಿದ್ದೀನಿ. ಈಗ ಅದು ಬಿಟ್ಟು ಈಗ ಅದ್ರ ಜೊತೆ ಈ ಫ್ಲಡ್ ಜೊತೆ ಕರೋನಾನು ಕೂಡ ಆವರ್ಸ್ಕಂತ ಇದೆ. ಸರ್ಕಾರ ನಿನ್ನೆ ಮುಖ್ಯಮಂತ್ರಿಗಳೇನೋ ಸಭೆ ಮಾಡಿದ್ದಾರೆ. ಅದೇ ಆಸ್ಪತ್ರೆಗಳಲ್ಲಿ ಇನ್ನು ಮೆಡಿಸಿನ್ಸ್ ಬಂದಿಲ್ಲ, ICU ಯೂನಿಟ್ಸ್ ಇಲ್ಲ, ಆಕ್ಸಿಜನ್ ಯೂನಿಟ್ ಇನ್ನೂ ತಯಾರಾಗಿಲ್ಲ. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕ್ ಕೇಂದ್ರಗಳಲ್ಲಿ ಇದನ್ನ ಮಾಡ್ಬೇಕು, ಕೂಡ್ಲೆ ಮಾಡ್ಬೇಕು. ಆಕ್ಸಿಜನ್ ಸಿಗ್ಬೇಕು ಮತ್ತೆ ಮೆಡಿಸಿನ್ ಸಿಗ್ಬೇಕು, ಇವೆರಡನ್ನೂ ಮಾಡ್ಬೇಕು. ಮತ್ತೆ ಅದಕ್ಕೆ ಸಪರೇಟ್ ಆದಂತ ಒಂದು ವಾರ್ಡ್ಗಳನ್ನ ಕ್ರಿಯೇಟ್ ಮಾಡ್ಬೇಕು ಎಲ್ಲಾ ತಾಲೂಕು ಕೇಂದ್ರದಲ್ಲಿ. ಇನ್ನು ಆ ತರದ ಗೈಡ್ಲೈನ್ಸ್ ಸರ್ಕಾರ ಮಾಡಿಲ್ಲ. ಅದಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಕೂಡ್ಲೆ ಎಲ್ಲಾ ತಾಲೂಕಲ್ಲೂ ಒಂದು ಕೋವಿಡ್ ವಾರ್ಡ್ಗಳನ್ನ ಇಮಿಡಿಯೇಟ್ ಆಗಿ ಘೋಷಣೆ ಮಾಡಿ. ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ವಾರ್ಡ್ ಇದಕ್ಕೋಸ್ಕರ ಮೀಸಲಿಟ್ಟಿದ್ರಿ ಅಂತ ಕೂಡ್ಲೆ ಸರ್ಕಾರ ಅನೌನ್ಸ್ ಮಾಡ್ಬೇಕು. ಮತ್ತೆ ಎಷ್ಟು ಕೋವಿಡ್ ಮೆಡಿಸಿನ್ಸ್ ಇದೆ, ಆಕ್ಸಿಜನ್ ಯೂನಿಟ್ಸ್ ಎಷ್ಟೆಷ್ಟು ಬೆಡ್ ಇದೆ, ಇದೆಲ್ಲವನ್ನ ಅನೌನ್ಸ್ ಮಾಡ್ಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ನೋಡಿ, ಈ ಸರ್ಕಾರ ಬಂದ್ಮೇಲೆ ನಾವು ಅವ್ರ ಮೇಲೆ 2 ವರ್ಷ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರಿ. ಇದು ವಿರೋಧ ಪಕ್ಷವಾಗಿ ನಮ್ ಕರ್ತವ್ಯ. ಅದು ಹಿಂದೆ ಇದ್ದಾಗ ಅವರು ಬಿಡುಗಡೆ ಮಾಡಿದ್ದಾರೆ, ನಾವು ಬಿಡುಗಡೆ ಮಾಡಿದ್ರೆ ನಮ್ಮ ಮೇಲೂ ಕೇಸ್ ಹಾಕಿದ್ದಾರೆ, ರವಿಕುಮಾರ್ ಮೇಲೆ ಕೇಸ್ ಹಾಕಿದ್ದಾರೆ. ಬರೀ ಕೇಸ್ ಹಾಕೋದ್ರಲ್ಲೇ ಅವರು ಜೀವನ ಕಳೀತಾ ಇದ್ದಾರೆ ಹೊರತು ಜನರ ಪರವಾಗಿ ಧ್ವನಿ ಎತ್ತದವ್ರಿಗೆ ಧ್ವನಿ ಎಡಿಸುವಂತ ಒಂದು ಹೀನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಡೆಮಾಕ್ರಸಿ ಅನ್ನೋದಿಲ್ಲ, ವಿರೋಧ ಪಕ್ಷನ ತುಳಿಯೋದೇ ಡೆಮಾಕ್ರಸಿ ಅಂತ ಕಾಂಗ್ರೆಸ್ ಅವ್ರು ತಿಳ್ಕೊಂಡವ್ರೆ. ಇದಕ್ಕೆ ನಾವೇನಿಗೆ ಎದರಲ್ಲ. ಇದಕ್ಕೆ ಇಂಥವೆಲ್ಲ ನೋಡ್ ಬಂದಿದೆ ನಾವು. ಅಂತ ಎಮರ್ಜೆನ್ಸಿಯಲ್ಲೇ ನಾನು ಜೈಲಿಗೆ ಹೋಗಿ ಬಂದಿದ್ದೀನಿ, 1 ತಿಂಗಳಿದ್ದೆ ನಾನು. ಇಂದಿರಾ ಗಾಂಧಿಗೆ ಎದುರಿಲ್ಲ ಅಂದ್ರೆ ಇವ್ಯಾರು ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ಗೆ ಎದುರ್ತೀರಾ ನಾವು? ಅದರಿಂದ ಎದರೋ ಪ್ರಶ್ನೆನೇ ಇಲ್ಲ. ಇಂಥ 100 ಕೇಸ್ ಹಾಕಿ ನಾವೇನ್ ಎದರಲ್ಲ. ನಮ್ಮ ಹೋರಾಟ ಇನ್ನಷ್ಟು ಜಾಸ್ತಿ ಮಾಡ್ತೀರಿ, ಇನ್ನಷ್ಟು ಭ್ರಷ್ಟಾಚಾರ, ಕಾಂಗ್ರೆಸ್ಸಿನ ಭ್ರಷ್ಟಾಚಾರವನ್ನ ಬಯಲಿಗೆಳಿತೀರಿ. ಇಡೀ ರಾಜ್ಯ ಆಗ್ರಹ ಮಾಡ್ತಾ ಇದೆ. ಇದರಲ್ಲಿ ವಿದೇಶಿ ಶಕ್ತಿಗಳ ಕೈವಾಡ ಇದೆ. ಅದಕ್ಕೆ NIA ಒಪ್ಪಿಸಿದ್ರೆ ವಿದೇಶಿ ಶಕ್ತಿಗಳು ಯಾರಿದೆ, ದುಡ್ಡು ಕೊಟ್ಟಿದ್ದು ಯಾರು, ಕೊಲೆ ಮಾಡಿಸಿದ್ದು ಯಾರು, ಇದಕ್ಕೆ ಪ್ಲಾನ್ ಮಾಡಿದ್ದೆ ಅಲ್ಲ ಈಚೆ ಬರ್ತದೆ. ಇಲ್ಲಿರೋ ಪೊಲೀಸರು ಅದನ್ನ ಮುಚ್ಚಾಕಕ್ಕೆ ಇವಾಗ ಏನೇನಾಗಿದೆ ಎಲ್ಲ ಮುಚ್ಚಾಕ ಸ್ಕೀಮು. ಈ ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತ ಬಂದ್ಮೇಲೆ ಪೊಲೀಸ್ ಸ್ಟೇಷನ್ಗಳಿಗೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ತದೆ. ಅದರಿಂದ ಇಲ್ಲಿ ನ್ಯಾಯ ಸಿಗುತ್ತೆ ಅಂತ ಅವ್ರ ಕುಟುಂಬಕ್ಕೆ ಅನ್ಸಿಲ್ಲ. ಅದರಿಂದ ನಾವು ಡಿಮ್ಯಾಂಡ್ ಮಾಡ್ತೀರಿ, ಇದು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಮಾಡ್ತೀವಿ. ರಾಜ್ಯದಲ್ಲಿ ಮಳೆ ಹಾನಿ ಆಗಕ್ಕೆ ಮಳೆಯಿಂದ ಕಾರಣ ಅಂದ್ರೆ ಅದು ಸಕಲೇಶಪುರದ ಏನು ಪರಿಸರದಲ್ಲಿದೆ, ಇಲ್ಲಿ ಗುತ್ತಿಗೆದಾರರ ಲೋಪನದಿಂದನೇ ಈ ತರ ಆಗ್ತಿದೆ ಅಂತ ಸಾರ್ವಜನಿಕರು ಹೇಳ್ತಾರೆ. ಈ ಹಿಂದೆ ಇಲ್ಲಿ ಗುತ್ತಿಗೆ ತೆಗೆಯೋವರೆಗೂ ಈ ಭಾಗದಲ್ಲಿ ಈ ರೀತಿ ಭೂಕುಸಿತ ಉಂಟಾಗ್ತಿರ್ಲಿಲ್ಲ. ಆದ್ರೆ ನೋಡಿ, ಭೂಕುಸಿತ ಆಗಕ್ಕೆ ಒಂದಲ್ಲ ಒಂದು ಕಾರಣಗಳಿದೆ. ರಸ್ತೆ ಮಾಡುವಂತದ್ದು, ಮತ್ತೆ ಅದಕ್ಕೆ ಸರಿಯಾದಂತ ತಡೆಗೋಡೆಗಳನ್ನ ನಿರ್ಮಾಣ ಮಾಡದೇ ಇರೋದು, ಇದೆಲ್ಲಾನು ಕೂಡ ಬೇಕಾದಷ್ಟು ರೀಸನ್ಸ್ ಇದೆ. ಮನೆಗಳು ಕಟ್ಟೋದಕ್ಕೋಸ್ಕರ ಅದನ್ನ ಕಡಿಯುವಂಥದ್ದು, ಇದೆಲ್ಲ ಕೂಡ ಬಹಳಷ್ಟು ನಡೀತಾ ಇದೆ. ಸೊ ಸರ್ಕಾರ ಕ್ರಮ ತೆಗೆದುಕೊಂಡು ಕೂಡ್ಲೆ ಅದಕ್ಕೆ ತಡೆಗೋಡೆಗಳನ್ನ ನಿರ್ಮಾಣ ಮಾಡಿ ರಸ್ತೆ ಮಾಡ್ಬೇಕು. ಮಾಡಬಾರ್ದು ಅಂತ ಏನಿಲ್ಲ, ಮಾಡ್ಬೇಕು. ಆದ್ರೆ ಅದಕ್ಕೆ ಇಮಿಡಿಯೇಟ್ ಆಗಿ ಸರಿಯಾದಂತ ತಡೆಗೋಡೆ ಕಟ್ಟಬೇಕು. ಕೆಲವು ಕಡೆ ನೋಡಿದೀನಿ ಮಣ್ಣಿಗೆ ಪ್ಲಾಸ್ಟಿಂಗ್ ಮಾಡ್ಬಿಟ್ಟಿದ್ದಾರೆ, ಕಾಂಕ್ರೀಟ್ ಗೋಡೆಗಳೇ ಇಲ್ಲ. ಆ ಕಲ್ಲಲ್ಲಿ ಕಟ್ತಾರೆ, ಆ ಸಿಮೆಂಟ್ ಹಾಕಿ ಅದು ಎಷ್ಟು ದಿನ ಇರ್ತದೋ ಗೊತ್ತಿಲ್ಲ. ಅದರಿಂದ ಇವೆಲ್ಲಾನು ಕೂಡ ಸರ್ಕಾರ, ಇಲ್ಲಿನ ಆಡಳಿತ, PWD ಇಲಾಖೆ, ಕೇಂದ್ರ ಸರ್ಕಾರ ಜೊತೆ ಮಾತಾಡಿ ಅದಕ್ಕೆ ಸರಿಯಾದಂತ ಕ್ರಮಗಳನ್ನ ವಹಿಸ್ಬೇಕು.